ರಾಜ್ಯ ಬಿಜೆಪಿ ಪಡಸಾಲೆಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಬಟಾಬಯಲಾಗಿದ್ದು ತಾರಕಕ್ಕೇರಿದೆ. ಇದೀಗ ಭಿನ್ನರ ರಗಳೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರ ಆಗಿರಬಹುದು, ಹಿಂದೆ ಯತ್ನಾಳ್ ಆಗಿರಬಹುದು, ಅದರ ಜೊತೆಗೆ ಶ್ರೀರಾಮುಲು ಆಗಿರಬಹುದು, ಈಗ ಸುಧಾಕರ್ ಸರ್ದಿ ಒಬ್ಬರಾದ ನಂತರ ಒಬ್ರು ಬಂಡಾಯ ಹೇಳ್ತಾ ಇದ್ದು ರಾಜ್ಯಾಧ್ಯಕ್ಷರಿಗೆ ದೊಡ್ಡ ತಲೆನೋವಾಗಿದೆ. ರಾಜ್ಯಾಧ್ಯಕ್ಷರ ವಿರುದ್ಧ ಭಿನ್ನರ ರಗಳೆ ಇದೀಗ ತಾರಕಕ್ಕೇರಿದೆ. ರಾಜ್ಯ ಬಿಜೆಪಿ ಪಡಸಾಲೆಯಲ್ಲಿ ತಾರಕಕ್ಕೇರಿದೆ ಭಿನ್ನರ ರಗಳೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಪುತ್ರನ ವಿರುದ್ಧ ಹರಿಹಾಯ್ತಿದ್ದು ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಬಟಾಬಯಲಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಕೋಪಾಗ್ನಿ. ಯತ್ನಾಳ್ ಲಿಂಬಾವಳಿ ರಾಮುಲು ಬಳಿಕ ಈಗ ಸುಧಾಕರ್ ಸರಥಿ. ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಬಿಜೆಪಿಯಲ್ಲಿ. ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಪುತ್ರ ಏಕಚಕ್ರಾಧಿಪತಿ ಸುಧಾಕರ್ ಅವರು ಹೇಳ್ತಾ ಇದ್ರು, ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡೋದಕ್ಕೆ ಏನೂ ಇಲ್ಲ, ಅವ್ರ ಪುತ್ರನೇ ಬೇರೆ ಅವರೇ ಬೇರೆ. ಯಡಿಯೂರಪ್ಪನವರಿಗೆ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಬಿವೈ ವಿಜಯೇಂದ್ರ ಅವರಿಗೆ ಸಾಧ್ಯನೇ ಇಲ್ಲ. ಅವ್ರ ಮಗ ಆಗಿರ್ಬೋದು, ಬಟ್ ಅವ್ರ ರೀತಿ BL ಸಂತೋಷ್ ಅವ್ರ ಜೊತೆಗೆ ಮಾತನಾಡಿದೀವಿ. ಇದ್ರ ಜೊತೆಗೆ ಹೈಕಮಾಂಡ್ ಜೊತೆಗೂ ಕೂಡ ಮಾತನಾಡಿದೀವಿ ಅಂತ ಹೇಳಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಮ್ಮವ್ರಿಗೂ ಬೇಜಾರಾಗತ್ತೆ. ಸೊ ಅವರು ಕೂಡ ಹರಿಹಾಯ್ತಾರೆ, ಅವ್ರಿಗೆ ನಾನು ಸಮಾಧಾನ ಪಡಿಸ್ಬೇಕು, ನನಗೇನಾದರೂ ಅಧಿಕಾರ ಇದ್ರೆ ನಾನು ಅವ್ರ ಜೊತೆಗೆ ಸಂಘಟನೆ ಮಾಡಿಕೊಂಡು ಸಮಾಧಾನ ಪಡಿಸ್ಬೋದು. ಸೊ ಎಲ್ಲವೂ ಕೈ ಚೆಲ್ಲಿ ಕೂತಾಗ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸುಧಾಕರ್ ಕೂಡ ಬೇಸರ ವ್ಯಕ್ತಪಡಿಸಿದ್ದು. ಅವರಿಗೆ ರಿಯಾಕ್ಟ್ ಕೂಡ ಮಾಡಿದ್ರು ಬಿವೈ ವಿಜಯೇಂದ್ರ. ಅವರಿಗೂ ಕೋಪಾಗ್ನಿ ಇದೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅದೆಲ್ಲ ಸ್ವಲ್ಪ ತಿಳಿದುಕೊಂಡು ಯೋಚನೆ ಮಾಡಿ ಮಾತನಾಡಬೇಕಾಗುತ್ತೆ. ಸುಧಾಕರ್ ಅವರ ವಿಚಾರ ಅಂತಲ್ಲ, ನಾನು ಎಲ್ಲ ಭಿನ್ನರಿಗೂ ಕೂಡ ಹೇಳ್ತಿರೋದು ಅಂತ ವಾರ್ನ್ ಕೂಡ ಕೊಟ್ಟರು ರಾಜ್ಯಾಧ್ಯಕ್ಷರು. ಏನು ಹೇಳಿದ್ರು ಹಾಗಾದ್ರೆ ಕೇಳೋಣ. ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾನು ಕೋರ್ ಕಮಿಟಿ ಆದ ನಂತರ ಬೆಳಗ್ಗೆ ಅವತ್ತು ಕೂಡ ಮಾತನಾಡಿದ್ದೇನೆ, ಮರುದಿನವೂ ಕೂಡ. ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತಾಡ್ತಕ್ಕ ನನ್ನ ಕರ್ತವ್ಯ. ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನು ಮಾಧ್ಯಮದ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೇನೆ. ಮತ್ತು ಏನೇ ಸಮಸ್ಯೆ ಇದ್ರೂ ಕೂಡ ಎಲ್ಲ ಹಿರಿಯರು ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ಮಾತನಾಡಿದ್ದೇನೆ ಶ್ರೀರಾಮುಲು ಅವರು. ಧನ್ಯವಾದ. ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾನು ಕೋರ್ ಕಮಿಟಿ ಆದ ನಂತರ ಬೆಳಗ್ಗೆ ಅವತ್ತು ಕೂಡ ಮಾತನಾಡಿದ್ದೇನೆ, ಮರುದಿನವೂ ಕೂಡ. ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತಾಡ್ತಕ್ಕ ನನ್ನ ಕರ್ತವ್ಯ. ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನು ಮಾಧ್ಯಮದ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೇನೆ. ಮತ್ತು ಏನೇ ಸಮಸ್ಯೆ ಇದ್ರೂ ಕೂಡ ಎಲ್ಲ ಹಿರಿಯರು ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ಮಾತನಾಡಿದ್ದೇನೆ ಶ್ರೀರಾಮುಲು ಅವರು. ಧನ್ಯವಾದ. ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾನು ಕೋರ್ ಕಮಿಟಿ ಆದ ನಂತರ ಬೆಳಗ್ಗೆ ಅವತ್ತು ಕೂಡ ಮಾತನಾಡಿದ್ದೇನೆ, ಮರುದಿನವೂ ಕೂಡ. ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತಾಡ್ತಕ್ಕ ನನ್ನ ಕರ್ತವ್ಯ. ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನು ಮಾಧ್ಯಮದ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೇನೆ. ಮತ್ತು ಏನೇ ಸಮಸ್ಯೆ ಇದ್ರೂ ಕೂಡ ಎಲ್ಲ ಹಿರಿಯರು ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ಮಾತನಾಡಿದ್ದೇನೆ ಶ್ರೀರಾಮುಲು ಅವರು. ಧನ್ಯವಾದ. ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾನು ಕೋರ್ ಕಮಿಟಿ ಆದ ನಂತರ ಬೆಳಗ್ಗೆ ಅವತ್ತು ಕೂಡ ಮಾತನಾಡಿದ್ದೇನೆ, ಮರುದಿನವೂ ಕೂಡ. ಯಾಕೆ ಮಾಧ್ಯಮದಲ್ಲಿ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ಮಾತಾಡ್ತಕ್ಕ ನನ್ನ ಕರ್ತವ್ಯ. ಕೋರ್ ಕಮಿಟಿಲಾಗಿರ್ತಕ್ಕಂಥದ್ದನ್ನು ಮಾಧ್ಯಮದ ಮುಂದೆ ಚರ್ಚೆ ಮಾಡಬಾರ್ದಿತ್ತು ಅಂತೇಳಿ ನಾನು ಕೂಡ ಮನವಿ ಮಾಡಿದ್ದೇನೆ. ಮತ್ತು ಏನೇ ಸಮಸ್ಯೆ ಇದ್ರೂ ಕೂಡ ಎಲ್ಲ ಹಿರಿಯರು ಕೂತು ಬಗೆಹರಿಸ್ಕೊಳ್ಳೋಣ ಅನ್ನೋ ಮಾತನ್ನು ಕೂಡ ನಾನು ಮಾತನಾಡಿದ್ದೇನೆ ಶ್ರೀರಾಮುಲು ಅವರು. ಧನ್ಯವಾದ. ಸಚಿವರಾಗಿ ಅವರೇ ಆದಂಥ ಒಂದು ಕೆಲಸ ಮಾಡಿದ್ದಾರೆ, ಪಕ್ಷ ಸಂಘಟನೆ ಕೂಡ ಅವರೇ ಆದಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ.
ನಾನು ಕೋರ್ ಕಮಿಟಿ ಆದ ನಂತರ ನಾನೇ ಬೆಳಗ್ಗೆ ಅವತ್ತು ಕೂಡ ಮಾತನಾಡಿದ್ದೇನೆ, ಮರುದಿನವೂ ಕೂಡ. ಯಾಕೆ ಮಾಧ್ಯಮದಲ್ಲಿ ಬಂದಾಗ ಇದು ವಿಜಯೇಂದ್ರ ಅವರು ಹೇಳಿರುವಂತಹ ಮಾತು. ಈಗಾಗಲೇ ಬಿಜೆಪಿ ಪಡಸಾಲೆಯಲ್ಲಿ ಎಲ್ಲವೂ ಸರಿ ಇಲ್ಲ, ವಿಜಯೇಂದ್ರ ಅವರ ವಿರುದ್ಧವಾಗಿ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಸಾಕಷ್ಟು ಕೇಳಿ ಬರ್ತಾ ಇದೆ ಆರೋಪಗಳು. ಸೊ ಅದೆಲ್ಲದಕ್ಕೂ ಕೂಡ ಕೂತು ಮಾತನಾಡೋಣ ಅಂತ ನಾನೇ ಹೇಳಿಕೆಯನ್ನ ಕೊಟ್ಟಿದ್ದೀನಿ, ಎಲ್ಲವೂ ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಇತ್ತ ರೆಬಲ್ ಟೀಮ್ಗೆ ಸುಧಾಕರ್ ಅವರು ಕೂಡ ಈಗ ಎಂಟ್ರಿ ಆಗ್ತಾ ಇದ್ದಾರೆ. ಅವರು ಕೂಡ ಅವರ ಟೀಮಿಗೊಂದು ನೀವು ಅಡ್ಮಿಷನ್ ಅಂತಾನೆ ಹೇಳ್ಬೋದು. ಸದ್ಯ ಸುಧಾಕರ್ ಅಸಮಾಧಾನ, ರೆಬಲ್ಸ್ ಟೀಮ್ ಮತ್ತಷ್ಟು ಸ್ಟ್ರಾಂಗ್. ರಾಜ್ಯಾಧ್ಯಕ್ಷರ ಚುನಾವಣೆ ವೇಳೆ BY ವಿಜಯೇಂದ್ರ ಮತ್ತಷ್ಟು ಎಡವಟ್ಟನ್ನ ಮಾಡಿಕೊಂಡ್ರ ಹಾಗಾದ್ರೆ ಅನ್ನುವಂಥದ್ದು. ಅವರು ಕೂಡ ಆಕ್ರೋಶ ವ್ಯಕ್ತವಾಗ್ತಿದ್ದು, ಎಲ್ಲೋ ಸುಧಾಕರ್ ಕೂಡ ಈಗ ಭಿನ್ನರ ಒಂದು ಬಳಗಕ್ಕೆ ರೆಬಲ್ಸ್ ಟೀಮ್ಗೆ ಜೊತೆಯಾದ್ರ ಅಂತ. ಹಿಂದೆ ಏನು ಜಾರಕಿಹೊಳಿಗೂ ಅದೇ ರೀತಿ ಮಾಡಿದ್ರು, ಶ್ರೀರಾಮುಲು ಅವ್ರಿಗೂ ಅದೇ ರೀತಿ ಮಾಡಿದ್ರು, ಈಗ ನನ್ನ ವಿರುದ್ಧ ಈ ತರ ಮಾಡ್ತಾ ಇದ್ದಾರೆ ಅಂತ ವಿಜಯೇಂದ್ರ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು. ಒಟ್ಟಾರೆ ಕಮಲದಲ್ಲಿ ಕೆಂಡ ಕೊತ ಅಂತ ಕುದೀತಾ ಇರೋದು ಎಲ್ಲರಿಗೂ ಕೂಡ ಕಾಣಿಸ್ತಾ ಇದೆ. ಸೊ ಇವಾಗ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರೇಣುಕಾ. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೇಣುಕಾ, ರಾಜ್ಯ ಬಿಜೆಪಿ ಪಡಸಾಲೆಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತಾಗಿದೆ. ಭಿನ್ನರ ರಗಳೆ ಕೂಡ ತಾರಕಕ್ಕೇರಿದೆ. ಸೊ ಏನು ಆಗ್ತಾ ಇದೆ ಮೊದಲನೇದಾಗಿ ರಾಜ್ಯ ಬಿಜೆಪಿಯಲ್ಲಿ ಅಂತ? ಬಿಜೆಪಿಯಲ್ಲಿ ಏನು ಪ್ರಮುಖವಾಗಿ ಈಗಾಗಲೇ ವಿಜಯೇಂದ್ರ ಅವರ ವಿರುದ್ಧ ಕೇವಲ ಒಂದಿಷ್ಟು ನಾಯಕರು ಮಾತ್ರ ಇಷ್ಟು ದಿನ ತಿರುಗು ಬಿದ್ದಿದ್ರು. ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ, ಮತ್ತೆ ಅವರ ಒಂದು ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಂದಿಷ್ಟು ಮಾಜಿ ಸಂಸದರು ಮತ್ತೆ ಮಾಜಿ ಶಾಸಕರು ಕೂಡ ವಿಜಯೇಂದ್ರ ಅವರ ವಿರುದ್ಧ ಕಿಡಿಕಾರ್ತಾ ಇದ್ರು. ಆದರೆ ಇದೀಗ ಒಬ್ಬರಾದ್ರ ನಂತರ ಒಬ್ರು ಈಗ ಮತ್ತೆ ವಿಜಯೇಂದ್ರ ಅವರ ವಿರುದ್ಧ ಕಿಡಿಯನ್ನು ಕೂಡ ಕಾರ್ತಾ ಇರುವಂತದ್ದು. ಮೊನ್ನೆ ಕೂಡ ನಡೆದಂತಹ ಒಂದು ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರ ವಿರುದ್ಧ ಏನು ಈ ರೀತಿಯಾದಂತಹ ಆರೋಪಗಳನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಅದಕ್ಕೆ ತಕ್ಕಂತೆ ಕೂಡ ಹೈಕಮಾಂಡ್ ನಾಯಕರು ಕೂಡ ಅವರಿಗೆ ಸಾಕಷ್ಟು ಒಂದು ಬೇಸರವಾಗುವ ರೀತಿಯಲ್ಲೂ ಕೂಡ ನಡೆದುಕೊಂಡಿರುವಂತದ್ದು. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಆ ಒಂದು ಸಭೆಯಲ್ಲಿ ಶ್ರೀರಾಮುಲು ಅವರಿಗೆ ಸಾಕಷ್ಟು ಅವಮಾನಕಾರಕವಾದಂತಹ ಘಟನೆಗಳು ಕೂಡ ನಡೀತು. ಆದ್ರೂ ನನ್ನ ಬೆಂಬಲಕ್ಕೆ ರಾಜ್ಯಾಧ್ಯಕ್ಷರು ಆ ಒಂದು ಸಭೆಯಲ್ಲಿ ಇದ್ರೂ ಕೂಡ ನನ್ನ ಪರವಾಗಿ ಮಾತಾಡಿಲ್ಲ ಅಂತಕ್ಕಂಥ ಅಸಮಾಧಾನವನ್ನು ಕೂಡ ಸಾಕಷ್ಟು ತೋಡ್ಕೊಂಡಿದ್ರು. ಅದಾದ ನಂತರವೂ ಕೂಡ ಸಾಕಷ್ಟು ಬಾರಿ ಪಕ್ಷ ಬಿಡುವ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಶ್ರೀರಾಮುಲು ಅವರು ಕೂಡ ಹೇಳಿರುವಂತದ್ದು. ಮೊದಲಿನಿಂದಲೂ ಕೂಡ ಆ ಒಂದು ಪಕ್ಷದಲ್ಲಿ ಮಾಜಿ ಸಚಿವರುಗಳಿಗೆ ಇರ್ಬೋದು, ಮಾಜಿ ಶಾಸಕರಿಗೆ, ಮತ್ತೆ ಎಲ್ಲ ಒಂದ್ ಕಡೆ ಹಿರಿಯ ನಾಯಕರಿಗೆ ಮತ್ತೆ ಪಕ್ಷಕ್ಕಾಗಿ ದುಡಿದವರಿಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಈಗಾಗಲೇ ಯತ್ನಾಳ್ ಜೊತೆ ಸೇರಿ ಶ್ರೀರಾಮುಲು ಅವರು ಕೂಡ ಹೇಳಿರುವಂತದ್ದು. ಇತ್ತ ನಿನ್ನೆಯೂ ಕೂಡ ಏಕಾಏಕಿಯಾಗಿ ಸಂಸದರಾದಂತಹ ಸುಧಾಕರ್ ಅವರು ಕೂಡ ಈಗಾಗಲೇ ರಾಜ್ಯಾಧ್ಯಕ್ಷರ ವಿರುದ್ಧ ಸಾಕಷ್ಟು ಕಿಡಿಯನ್ನು ಕೂಡ ಕಾರ್ತಾ ಇರುವಂತದ್ದು. ನಿನ್ನೆಯಷ್ಟೇ ಜಿಲ್ಲಾಧ್ಯಕ್ಷರ ನೇಮಕವೂ ಕೂಡ ಈಗಾಗಲೇ ಆಗಿರುವಂತದ್ದು. ಆ ಒಂದಿಷ್ಟು ಕ್ಷೇತ್ರಗಳಲ್ಲಿ ಈಗಾಗಲೇ ಹಾಲಿ ಜಿಲ್ಲಾಧ್ಯಕ್ಷರನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಒಂದಿಷ್ಟು ಜಿಲ್ಲೆಗಳಿಗೆ ಹೊಸಬರನ್ನು ನೇಮಕ ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರದಲ್ಲಿ ನೇಮಕ ಆದಂತಹ ಜಿಲ್ಲಾಧ್ಯಕ್ಷರ ವಿರುದ್ಧವಾಗಿ ಈಗಾಗಲೇ ಸುಧಾಕರ್ ಅವರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕೆಂತಂದ್ರೆ ಕಳೆದ ಒಂದು ಚುನಾವಣೆಯಲ್ಲಿ ಏನು ಸುಧಾಕರ್ ಅವರ ಒಂದು ಸೋಲಿಗೆ ಕಾರಣರಾದಂತಹ ಸಂದೀಪ್ ಅವರನ್ನು ರಾಜ್ಯಾಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ. ನಾನು ಕೂಡ ಬೇರೆ ಅಭ್ಯರ್ಥಿಯ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದೆ. ಆದ್ರೂ ಕೂಡ ವಿಜಯೇಂದ್ರ ಅವರು ತಮಗೆ ಆಪ್ತ ಬಳಗದಲ್ಲಿ ಇದ್ದಂತವರು ಮತ್ತೆ ತಮಗೆ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಡೋರನ್ನು ಮಾತ್ರ ಆ ಒಂದು ಜಿಲ್ಲಾಧ್ಯಕ್ಷರ ಒಂದು ಆಯ್ಕೆಯನ್ನು ಕೂಡ ಮಾಡಲಾಗಿದೆ. ನಮ್ಮ ಯಾವುದೇ ರೀತಿಯಂತ ಅಭಿಪ್ರಾಯ ತೆಗೆದುಕೊಂಡಿಲ್ಲ, ನಮ್ಮ ಅಭಿಪ್ರಾಯವನ್ನು ಕೂಡ ಅವರ ಪರಿಗಣನೆಗೂ ಕೂಡ ತಗೊಂಡಿಲ್ಲ. ಹಾಗಾಗಿ ಅವರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಕೂಡ ಈಗಾಗಲೇ ಹಿರಿಯ ನಾಯಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅದರಂತೆಯೂ ನಾನು ಕೂಡ ಆರೋಪ ಮಾಡ್ತಾ ಇದ್ದೀನಿ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರ ಆದಾಗಿನಿಂದಲೂ ಕೂಡ ಯಾರೊಬ್ಬ ಹಿರಿಯ ನಾಯಕರನ್ನು ಇರ್ಬೋದು, ಮಾಜಿ ಸಚಿವರು ಮತ್ತೆ ಶಾಸಕರನ್ನು ಇರ್ಬೋದು, ಯಾರನ್ನೂ ಕೂಡ ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ತಮ್ಮ ಇಷ್ಟದಂತೆ ರಾಜಕೀಯ ಒಂದು ಸಂಘಟನೆಯನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಹಿಂದೆ ಯಡಿಯೂರಪ್ಪನವರ ಒಂದು CM ಆಗ್ಬೇಕು ಅಂದ್ರೆ ನಾವು ಕೂಡ ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಬಂದು ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ವಿ. CM ಸಿದ್ದರಾಮಯ್ಯ ಅವರು ಕೂಡ ನಮಗೆ ಸಲಹೆಯನ್ನು ಕೂಡ ಕೊಟ್ಟಿದ್ರು, ಪಕ್ಷವನ್ನು ಬಿಟ್ಟು ಹೋಗ್ಬೇಡಿ, ಅವರು ನಿಮ್ಮನ್ನ ಬಳಸ್ಕೊಂಡು ಬಿಡ್ತಾರೆ ಅಂತಕ್ಕಂಥ ಸಾಕಷ್ಟು ಮನವರಿಕೆ ಪ್ರಯತ್ನ ಪಟ್ಟರು. ಆದ್ರೂ ಕೂಡ ನಾನು ಯಡಿಯೂರಪ್ಪನವರಿಗೋಸ್ಕರ ಪಕ್ಷ ಬಿಟ್ಟು ಪಕ್ಷಕ್ಕೆ ಬಂದೆ. ಆದ್ರೆ ಈ ರೀತಿಯಾದಂತಹ ನಿರ್ಲಕ್ಷ್ಯ ನನ್ನ ರಾಜಕೀಯ ಭವಿಷ್ಯವನ್ನೇ ಸದ್ಯ ಈಗ ವಿಜಯೇಂದ್ರ ಅವರು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಈಗಾಗಲೇ ವಿಜಯೇಂದ್ರ ಅವರ ವಿರುದ್ಧ ಮಾಡ್ತಾ ಇರುವಂತದ್ದು.
ಈಗಾಗಲೇ ರಾಜ್ಯಾಧ್ಯಕ್ಷರ ಒಂದು ಆಯ್ಕೆಯನ್ನು ಕೂಡ ಚುನಾವಣಾ ಮೂಲಕ ಆಯ್ಕೆ ಮಾಡಬೇಕು ಅಂತೇಳಿ ಏನು ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ತೀರ್ಮಾನ ತೆಗೆದುಕೊಂಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲಾ ಅಧ್ಯಕ್ಷರು ಕೂಡ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾಗುತ್ತೆ. ಹಾಗಾಗಿ ವಿಜಯೇಂದ್ರ ಅವರು ತಮ್ಮ ಆಪ್ತ ಬಳಗದಲ್ಲಿ ಮತ್ತೆ ತಮ್ಮ ಹಿಂದೆ ಜೈಕಾರ ಹಾಕೊಂಡು ಓಡಾಡಿದವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಅವರ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಮತ್ತಷ್ಟು ಗಟ್ಟಿಯಾಗುತ್ತೆ. ಮುಂದಿನ ದಿನಗಳಲ್ಲಿ ಅವರೇ ವಿಜಯೇಂದ್ರ ಅವರನ್ನು ಆಯ್ಕೆ ಮಾಡ್ತಾರೆ. ಹಾಗಾಗಿ ತಮಗೆ ಇಷ್ಟ ಬಂದವರನ್ನೇ ಮಾತ್ರ ಈ ರೀತಿಯಾದಂತಹ ಒಂದು ಆಯ್ಕೆಗಳನ್ನು ಕೂಡ ಮಾಡ್ಕೋತಾ ಇದ್ದಾರೆ ಅಂತೇಳಿ ಕೂಡ ಈಗಾಗಲೇ ಯತ್ನಾಳ್ ಇರ್ಬೋದು, ಸುಧಾಕರ್ ಅವರು ಇರ್ಬೋದು, ಈ ರೀತಿಯಾದಂತಹ ಆರೋಪಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಇವರ ಜಗಳದಲ್ಲಿ ಈಗಾಗಲೇ ಯತ್ನಾಳ್ ಅಂಡ್ ಟೀಮ್ ಅವರು ಕೂಡ ಸಪರೇಟ್ ಆಗಿ ಕೂಡ ಒಂದು ಟೀಮ್ ಅನ್ನು ಕೂಡ ಕಟ್ಕೊಂಡು ವಿಜಯೇಂದ್ರ ಅವರ ವಿರುದ್ಧ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿರುವಂತದ್ದು. ಹೈಕಮಾಂಡ್ ನಾಯಕರಿಗೂ ಕೂಡ ಅತಿ ಶೀಘ್ರದಲ್ಲೇ ಅಧ್ಯಕ್ಷರ ಬದಲಾವಣೆ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಕೂಡ ವಿಜಯೇಂದ್ರ ಅವರನ್ನು ಮುಂದುವರಿಸಬಾರದು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈಗಾಗಲೇ ಮಾಡಿದ್ರು. ಅದರಂತೆಯೂ ಕೂಡ ಏನು ಸದ್ಯ ಇದೀಗ ವಿಜಯೇಂದ್ರ ಅವರ ವಿರುದ್ಧ ಹಿರಿಯ ನಾಯಕರು ಒಬ್ಬರಾದ ನಂತರ ಒಬ್ರು ಈ ರೀತಿಯಾಗಿ ಮುಗಿ ಬೀಳ್ತಾ ಇದ್ದಾರೆ. ಹಾಗಾಗಿ ಯತ್ನಾಳ್ ಅಂಡ್ ಟೀಮ್ಗೂ ಕೂಡ ಮತ್ತಷ್ಟು ಶಕ್ತಿ ಬಂದಂತ ಆಗಿದೆ. ಈಗಾಗಲೇ ಶ್ರೀರಾಮುಲು ಅವರು ಅಸಮಾಧಾನ ವ್ಯಕ್ತಪಡಿಸಿದಾಗಲೂ ಕೂಡ ಅವರ ಒಂದು ಮನವೊಲಿಕೆ ಪ್ರಯತ್ನ ಅಂದ್ರೆ ಅವರನ್ನು ತಮ್ಮ ಒಂದು ಟೀಮ್ಗೆ ಕರೆದುಕೊಳ್ಳುವ ಪ್ರಯತ್ನ ಮಾಡಿದ್ರು. ಅವರಿಗೆ ಒಂದು ರಾಜ್ಯಾಧ್ಯಕ್ಷ ಒಂದು ಅಭ್ಯರ್ಥಿಯನ್ನಾಗಿ ಮಾಡುವ ಒಂದು ಭರವಸೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಅದಾದ ನಂತರ ಇತ್ತ ಸುಧಾಕರ್ ಅವ್ರಿಗೂ ಕೂಡ ಈಗಾಗಲೇ ಗಾಳವನ್ನು ಹಾಕ್ತಾ ಇರುವಂತದ್ದು. ಏನು ಈಗಾಗಲೇ ಯಾರೆಲ್ಲ ಅಧ್ಯಕ್ಷರ ವಿರುದ್ಧ ಈ ರೀತಿಯಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರನ್ನೆಲ್ಲರನ್ನೂ ಕೂಡ ತಮ್ಮ ಟೀಮ್ಗೆ ಸೇರಿಸಿಕೊಂಡು ಹೈಕಮಾಂಡ್ ನಾಯಕರಿಗೆ ಮತ್ತಷ್ಟು ಅವರ ವಿರುದ್ಧವಾದ ಯಾವ ರೀತಿಯಾಗಿ ಪಕ್ಷದಲ್ಲಿ ಪಕ್ಷ ಸಂಘಟನೆ ಇರ್ಬೋದು, ಅಧ್ಯಕ್ಷರ ಆಯ್ಕೆ ಇರ್ಬೋದು, ಪದಾಧಿಕಾರಿಗಳ ಆಯ್ಕೆ ಇರ್ಬೋದು, ಯಾವ ರೀತಿಯಾಗಿ ವಿಜಯೇಂದ್ರ ಅವರು ಆಯ್ಕೆ ಮಾಡ್ತಾ ಇದ್ದಾರೆ ಮತ್ತೆ ಯಾರೆಲ್ಲ ಅಭಿಪ್ರಾಯ ಪಡೆದುಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಕೂಡಲೇ ಅವರನ್ನು ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅಂತಷ್ಟು ಮತ್ತಷ್ಟು ಒತ್ತಡ ಹಾಕುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಜೊತೆಗೆ ತಮ್ಮ ಒಂದು ಟೀಮ್ ನಲ್ಲಿ ಇರ್ತಕ್ಕಂಥ ಒಬ್ಬರಿಗೆ ಅಧ್ಯಕ್ಷರ ಸ್ಥಾನ ಕೊಡಲೇಬೇಕು ಅಂತಕ್ಕಂಥ ಮನವಿ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಪವಿತ್ರ, ಇನ್ನು ಪ್ರಮುಖವಾಗಿ ಏನು ಈಗಾಗಲೇ ಇದೆಲ್ಲದರ ಬೆಳವಣಿಗೆಗೂ ಕೂಡ ಈಗಾಗಲೇ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಕೂಡ ಹಿರಿಯ ನಾಯಕರಿಗೆ ಒಂದು ಕೂಲ್ ಆಗಿನೇ ಉತ್ತರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾರಿಗಾದ್ರೂ ಅಸಮಾಧಾನ ಏನಾದ್ರೂ ಇದ್ರೆ ಅದನ್ನು ಕೂತು ಪರಿಹರಿಸಿಕೊಳ್ಳೋಣ, ಯಾರಿಗಾದ್ರೂ ಅಸಮಾಧಾನ ಇದ್ರೆ ನನ್ನಲ್ಲಿ ಏನಾದ್ರೂ ತಿದ್ದುಪಡಿಗಳಿದ್ರೆ ನಾನು ತಿದ್ದುಕೊತೀನಿ ಅದನ್ನೆಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಹೇಳಿಕೆಗಳು ಸರಿಯಲ್ಲ. ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ನನ್ನ ಪಾತ್ರವು ಯಾವುದೂ ಕೂಡ ಇಲ್ಲ. ತಮ್ಮ ಅಭಿಪ್ರಾಯಗಳನ್ನು ಪಡೆದುಕೊಂಡಿದ್ದೀನಿ. ಹೈಕಮಾಂಡ್ ನಾಯಕರು 13 ಜನರನ್ನು ಕಳಿಸಿದ್ರು, ಅವರ ಒಂದು ಪರಿವೀಕ್ಷಣೆಯಲ್ಲಿ ಆಯ್ಕೆ ಮಾಡಲಾಗಿದೆ. ನನ್ನ ವಿರುದ್ಧ ಈ ರೀತಿಯಾದಂತಹ ಆರೋಪ ಸರಿಯಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಜೊತೆಗೆ ಮಾಜಿ ಸಚಿವ ಶ್ರೀರಾಮುಲು ಅವರೊಟ್ಟಿಗೂ ಕೂಡ ಈಗಾಗಲೇ ಮಾತಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಸುಧಾಕರ್ ಅವರನ್ನು ಕೂಡ ಭೇಟಿ ಮಾಡ್ತೀನಿ, ಅವರನ್ನು ಕೂಡ ಎಲ್ಲ ಅವರ ಅಸಮಾಧಾನವನ್ನು ಕೂಡ ಹೋಗಲಾಡಿಸುವ ಪ್ರಯತ್ನವನ್ನು ಕೂಡ ಮಾಡೇ ಮಾಡ್ತೀನಿ ಅಂತಕ್ಕಂಥ ಭರವಸೆಯ ನುಡಿಗಳನ್ನು ಕೂಡ ಈಗ ವಿಜಯೇಂದ್ರ ಅವರು ನುಡಿತಾ ಇರುವಂತದ್ದು. ಪವಿತ್ರ, ಹಾಗೆ ಸಂಪರ್ಕದಲ್ಲಿರಿ ರೇಣುಕಾ, ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯತ್ನಾಳ್ ಸ್ಪರ್ಧೆ ಬಗ್ಗೆ ನಾಳೆ ಬಿಜೆಪಿ ಭಿನ್ನರು ಸಭೆ ಮಾಡ್ತಾರಂತೆ. ಅಧ್ಯಕ್ಷರ ಎಲೆಕ್ಷನ್ಗೆ ರೆಬಲ್ಸ್ ಟೀಮ್ ಭರದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಸೊ ಯಾರನ್ನ ಮಾಡಬೇಕು ಏನು ಎತ್ತ ಅನ್ನೋ ನಿಟ್ಟಿನಲ್ಲಿ ಅಧ್ಯಕ್ಷರ ಚುನಾವಣೆಯನ್ನು ಯಾರನ್ನ ನಿಲ್ಲಿಸಬೇಕು ಅಥವಾ ಯಾರನ್ನ ಗೆಲ್ಲಿಸಬೇಕು ಅನ್ನೋ ಮುಖಂಡರು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಒಂದು ಸೂತ್ರವನ್ನ ಹೇಳಿತಾ ಇದ್ದಾರೆ. ನಾಳೆ ಬೆಂಗಳೂರಿನ ರೆಬಲ್ಸ್ ಹೈ ವೋಲ್ಟೇಜ್ ಸಭೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸಭೆಯಲ್ಲಿ ಶ್ರೀರಾಮುಲು ಸುಧಾಕರ್ ಭಾಗಿಯಾಗೋ ಸಾಧ್ಯತೆ ಕೂಡ ಇದೆ. ಅಂದರೆ ಶ್ರೀರಾಮುಲು ಸುಧಾಕರ್ ಕೂಡ ಈಗ ಪಾರ್ಟ್ ಆಫ್ ದ ರೆಬಲ್ಸ್ ಅಂತಾನೆ ಹೇಳಬಹುದು. ಸೊ ನೋಡೋಣ ನಾಳೆ ಏನ್ ಡಿಸೈಡ್ ಆಗುತ್ತೆ ಏನು ಎತ್ತ ಅಂತ. ಮಾತನಾಡಿಸ್ತಾ ಹೋಗೋಣ. ರೇಣುಕಾ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಹೇಳ್ತಾ ಇದ್ರಿ ಬಿಜೆಪಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಒಳಗೆ ಅಂತ. ಇದೀಗ ನಾಳೆ ಅಧ್ಯಕ್ಷರ ಚುನಾವಣೆ ಕುರಿತು ಒಂದು ಮಹತ್ವದ ಸಭೆಯನ್ನ ರೆಬಲ್ಸ್ ಮಾಡ್ತಾರೆ ಅನ್ನುವಂತಹ ವಿಚಾರ. ಅದರಲ್ಲೂ ಕೂಡ ಯತ್ನಾಳ್ ಸ್ಪರ್ಧೆ ಬಗ್ಗೆ ನಾಳೆ ಬಹುತೇಕ ಕನ್ಫರ್ಮ್ ಆಗೋ ಸಾಧ್ಯತೆ ಅಥವಾ ಅವರ ಬೇರೆಯವರ ಅನ್ನುವಂತಹ ನಿರ್ಧಾರ ಕೂಡ ಆಗುತ್ತೆ ಅಂತ. ಆ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಪವಿತ್ರ, ಈಗಾಗಲೇ ಏನು ವಕ್ಫ್ ಬೋರ್ಡ್ ವಿರುದ್ಧವಾಗಿ ಯತ್ನಾಳ್ ಟೀಮ್ ಅವರು ಸಾಕಷ್ಟು ಒಂದು ರಾಜ್ಯ ಪ್ರವಾಸವನ್ನು ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಏನೆಲ್ಲ ದಾಖಲೆಗಳನ್ನು ಅವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಮತ್ತೆ ತಮ್ಮ ಒಂದು ವಾರ್ ರೂಮ್ ಮೂಲಕ ಯಾರಿಗೆಲ್ಲ ಅನ್ಯಾಯ ಆಗಿದೆ ವಕ್ಫ್ ಬೋರ್ಡ್ನಿಂದ ಅಂತೇಳಿ ಕೂಡ ಈಗ ಒಂದು ಸವಿಸ್ತಾರವಾದಂತಹ ಒಂದು ವರದಿಯನ್ನು ಕೂಡ JPC ಅವರ ಮುಂದೆ ಕೂಡ ಈಗಾಗಲೇ ಸಲ್ಲಿಸಿರುವಂಥದ್ದು. ಆ ಒಂದು ಹೋರಾಟಕ್ಕೂ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಯತ್ನಾಳ್ ಟೀಮ್ ಅವ್ರಿಗೂ ಈಗಾಗಲೇ ಶಬಾಸ್ ಗಿರಿಯನ್ನು ಕೂಡ ಕೊಟ್ಟಿರುವಂಥದ್ದು. ಮಾಜಿ ಸಚಿವರಾದಂತಹ ಕುಮಾರ್ ಬಂಗಾರ
ಬಂಗಾರಪ್ಪನವರಿಗೆ ಫೋನ್ ಕರೆ ಮಾಡುವುದರ ಮೂಲಕ ಈಗಾಗಲೇ ಅವ್ರಿಗೂ ಕೂಡ ಅಭಿನಂದನೆಯನ್ನು ಕೂಡ ತಿಳಿಸಿರುವಂಥದ್ದು. ಇದರಿಂದ ಯತ್ನಾಳ್ ಅಂಡ್ ಟೀಮ್ಗೆ ಈಗಾಗಲೇ ಮತ್ತಷ್ಟು ಹೈಕಮಾಂಡ್ ನಾಯಕರು ಈ ರೀತಿಯಾದಂತಹ ಬೆಂಬಲ ಬಂದಿರುವುದು ಮತ್ತಷ್ಟು ಎಲ್ಲೋ ಒಂದ್ ಕಡೆ ಬಲ ಬಂದಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಿನ್ನೆಯೂ ಕೂಡ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು, ಅದ್ರ ಜೊತೆಗೆ ಒಂದಿಷ್ಟು ಕಾಲ ಸಭೆಯನ್ನು ಕೂಡ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳಿರುವಂಥದ್ದು, ನಾವು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಜೊತೆಗೆ ಅಧ್ಯಕ್ಷರ ಬದಲಾವಣೆಗೂ ಕೂಡ ಸಾಕಷ್ಟು ಒಂದು ಹೈಕಮಾಂಡ್ ನಾಯಕರ ಒಂದು ಗಮನಕ್ಕೂ ಕೂಡ ತಂದಿದ್ವಿ. ಎಲ್ಲಾ ರೀತಿಯಲ್ಲೂ ಕೂಡ ಹೈಕಮಾಂಡ್ ನಾಯಕರು ನಮಗೆ ಪಾಸಿಟಿವ್ ಆಗಿನೇ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಹೈಕಮಾಂಡ್ ನಾಯಕರು ನಮ್ಮ ಒಂದು ಪರವಾಗಿ ಒಲವು ತೋರಿಸುವ ಸಾಧ್ಯತೆ ಸಾಕಷ್ಟು ಇರುವಂತದ್ದು ಅಂತೇಳಿ ಕೂಡ ಈಗಾಗಲೇ ಹೇಳಿರುವಂತದ್ದು. ಇನ್ನು ಪ್ರಮುಖವಾಗಿ ಏನು ಅಧ್ಯಕ್ಷರ ಒಂದು ಆಯ್ಕೆಯ ಸಂದರ್ಭದಲ್ಲಿ ಚುನಾವಣೆಯ ಮೂಲಕ ಆಯ್ಕೆ ಮಾಡುವ ಒಂದು ಸಂದರ್ಭ ಒದಗಿ ಬರೋದ್ರಿಂದ ಈಗಾಗಲೇ ಅದಕ್ಕೂ ಮುನ್ನ ಯತ್ನಾಳ್ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ, ಅವರೇ ರಾಜ್ಯಾಧ್ಯಕ್ಷರ ಒಂದು ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಕೂಡ ಈಗಾಗಲೇ ಹೇಳಿರುವಂತದ್ದು. ಅದಾದ ನಂತರ ಏನು ವಾಲ್ಮೀಕಿ ಸಮುದಾಯದ ಒಂದು ಜನರನ್ನು ಸೆಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಬಿಟ್ಕೊಡ್ಬೇಕು, ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ಈಗಾಗಲೇ ಯತ್ನಾಳ್ ಟೀಮ್ ಅವರು ಕೂಡ ಮಾಡಿರುವಂತದ್ದು. ಇನ್ನು ಇತ್ತ ಸುಧಾಕರ್ ಅವರು ಕೂಡ ಏನು ಈಗಾಗಲೇ ವಿಜಯೇಂದ್ರ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಂದು ಸಭೆಯನ್ನು ಕೂಡ ಸೇರ್ತಾರೆ. ಈ ಒಂದು ಸಭೆಗೆ ಶ್ರೀರಾಮುಲು ಇರ್ಬೋದು, ಸುಧಾಕರ್ ಇರ್ಬೋದು, ಇನ್ನು ಪಕ್ಷದಲ್ಲಿ ಯಾರು ಕೂಡ ಬಹಿರಂಗವಾಗಿ ಸಾಕಷ್ಟು ಜನ ಅಸಮಾಧಾನ ಹೊರ ಹಾಕ್ತಿಲ್ಲ. ಒಂದಿಷ್ಟು ಜನ ಕೂಡ ಅತ್ತ ಯತ್ನಾಳ್ ಟೀಮ್ಗೂ ಹೋಗ್ತಾ ಇಲ್ಲ, ವಿಜಯೇಂದ್ರ ಟೀಮ್ಗೂ ಹೋಗ್ತಾ ಇಲ್ಲ, ತಟಸ್ಥವಾಗಿ ಕೂಡ ನಿಂತಿದ್ದಾರೆ. ಅಂತವರ ಒಂದು ಮನವೊಲಿಕೆ ಪ್ರಯತ್ನವೂ ಕೂಡ ನಾಳೆ ನಡೆಯಿರ್ತಕ್ಕಂಥ ಸಭೆಯಲ್ಲಿ ಕೂಡ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಅಭ್ಯರ್ಥಿಯನ್ನಾಗಿ ಯಾರನ್ನೇ ಕಣಕ್ಕಿಳಿಸಬೇಕು, ಇತ್ತ ಏನು ಈಗಾಗಲೇ ಚರ್ಚೆ ಆಗದಂತೆ ಶ್ರೀರಾಮುಲು ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕಾ, ಅಥವಾ ಈಗ ಸದ್ಯ ವಿಜಯೇಂದ್ರ ಅವರ ವಿರುದ್ಧ ಕೊತ್ತ ಅಂತೇಳಿ ಈಗಾಗಲೇ ಏನು ಕೆಂಡ ಕಾರ್ತಾ ಇರ್ತಕ್ಕಂಥ ಸುಧಾಕರ್ ಅವರನ್ನು ಕಣಕ್ಕಿಳಿಸಬೇಕಾ. ಒಟ್ನಲ್ಲಿ ಏನೇ ಆದ್ರೂ ಕೂಡ ಯತ್ನಾಳ್ ಅಂಡ್ ಟೀಮ್ ನಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ ರಾಜ್ಯಾಧ್ಯಕ್ಷರ ಪಟ್ಟ ಬರಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಭೆಯನ್ನು ಕೂಡ ಕರೆದಿರುವಂತದ್ದು. ಆ ಸಭೆಯಲ್ಲಿ ಯಾರಾಗ್ತಾರೆ ಅಭ್ಯರ್ಥಿ ಅನ್ನೋದು ಕೂಡ ಘೋಷಣೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು.